ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರೇಷ್ಮಾ ಗೌಡ ವ್ಲಾಗ್ಸ್. ನಾನು ರೇಷ್ಮಾ. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಶುರು ಮಾಡಿದ್ದೀನಿ. ಸ್ವಲ್ಪ ರೋಸ್ಗಳೆಲ್ಲ ಅರಳಿತ್ತು, ಕಿತ್ತಿಡೋಣ ಅಂತ ಹೇಳ್ಬಿಟ್ಟು ನಮ್ಮ ಕೈತೋಟಕ್ಕೆ ಬಂದಿದ್ದೀನಿ. ತುಂಬಾ ಚೆನ್ನಾಗಿ ಅರಳಿತ್ತು. ಎಷ್ಟು ಕಲರ್ಸ್ ಆಫ್ ರೋಸಸ್ ಇದೆ ನಮ್ಮ ಮನೆ ಹತ್ರ ಅಂದರೆ ತುಂಬಾ ಇದೆ. ಒಂದು 3 ದಿನದಿಂದ 4 ದಿನಕ್ಕೆ ಇಷ್ಟು ರೋಸ್ಗಳು ಸಿಗುತ್ತೆ. ಎಲ್ಲ ಗಿಡಗಳಲ್ಲೂ ಕಿತ್ತಿ ಫ್ರಿಜ್ಜಲ್ಲಿ ಎತ್ತಿಟ್ಕೋತೀನಿ. ದೇವ್ರ ಪೂಜೆಗೆ ನಮಗೆ ಮುಡ್ಕೊಳ್ಳೋಕ್ಕೆ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಗಿಡದಲ್ಲೇ ಬಿಟ್ಬಿಟ್ರೆ ಉದ್ರೋಗ್ಬಿಡುತ್ತೆ ಒಂದು 4-5 ದಿನಕ್ಕೆ. ಇವಾಗ ತುಂಬ ಬಿಸಿಲಿರೋದ್ರಿಂದ ಗಿಡದಲ್ಲಿ ಬಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಕಿತ್ತಿಟ್ಕೋತೀನಿ. ರೆಡ್ ಕಲರ್ ರೋಸ್ ಅಂತೂ ಒಂದು ಬೊಕ್ಕೆ ಆದಾಗಿತ್ತು. ಇದು ಪುಟಾಣಿ ರೋಸಸ್ಗಳು ತುಂಬಾ ಚೆನ್ನಾಗಿ ಬಿಡುತ್ತೆ. ನೀಟಾಗಿ ನೋಡ್ಕೋಬೇಕಷ್ಟೇ, ಗೊಬ್ಬರ ನೀರು ಬಿಟ್ಕೊಂಡ್ರೆ ಹೂಗಳಂತೂ ತುಂಬ ಬಿಡುತ್ತೆ. ಇದು ಬೆಳಿಗ್ಗೆನೇ ರೋಸಸ್ ಎಲ್ಲನೂ ಕಿತ್ತಿಟ್ಕೋತಾ ಇದ್ದೀನಿ. ಇದಾದಮೇಲೆ ನಾನು ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡಿ ಹೂಗಳೆಲ್ಲ ತೊಗೊಂಡು ಬಂದು ಈ ಥರ ಫ್ರಿಜ್ಜಲ್ಲಿ ಇಡೋದಕ್ಕೆ ಅಂತ ಬಾಕ್ಸ್ಗೆ ಎತ್ತಿಡ್ತಾ ಇದ್ದೀನಿ. ಇದು ಕಾಕಡ ಹೂವು ಒಂದು ದಿನದಲ್ಲಿ ಇಷ್ಟು ಹೂವು ಸಿಗುತ್ತೆ. ಸಾಯಂಕಾಲನೇ ಕಿತ್ತು ಅದನ್ನೆಲ್ಲ ಕಟ್ಟಿ ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ನೀರು ಹಾಕ್ಬಿಟ್ಟು ಇಟ್ಟಿರ್ತೀನಿ. ಅದು ಬೆಳಿಗ್ಗೆಗೆ ಸ್ವಲ್ಪ ಅರಳ್ಕೊಂಡಿರುತ್ತೆ. ಅರಳಿರೋದನ್ನು ಎತ್ತಿಟ್ಕೋತೀನಿ. ಹಾಗೆ ನಾನು ತಿಂಡಿಗೆ ಪೊಂಗಲ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಒಂದು ಕುಕ್ಕರ್ಗೆ 1 ಗ್ಲಾಸ್ ಅಕ್ಕಿನ ಹಾಕೋತಿದ್ದೀನಿ. ಇದಕ್ಕೆ ಸಮವಾಗಿ ತಗೋತಾ ಇದ್ದೀನಿ ಹೆಸರು ಬೇಳೆನ. 1 ಗ್ಲಾಸ್ ಅಕ್ಕಿಗೆ 1 ಗ್ಲಾಸ್ ಹೆಸರು ಬೇಳೆ. ಇದು ನಾವು ಹೆಸರು ಕಾಳನ್ನ ತಂದು ಕಲ್ಲಲ್ಲಿ ಒಡೆದಿಟ್ಕೊಂಡಿರೋದು, ಬೇಳೆ ಮಾಡ್ಕೊಂಡಿರೋದು. ಅದಕ್ಕೆ ಸಿಪ್ಪೆ ಸಮೇತನೇ ಇದೆ. ಪ್ರೋಟೀನ್ ಅಂತೂ ತುಂಬ ಜಾಸ್ತಿ ಸಿಗುತ್ತೆ. ಪಾಲಿಶ್ಡ್ ರೈಸ್ನ ಬಳಸಬಾರ್ದು, ಪಾಲಿಶ್ಡ್ ಕಾಳುಗಳನ್ನ ಬಳಸಬಾರ್ದು ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಹಳ್ಳಿನಲ್ಲಿ ಸಿಗೋ ಕಾಳುಗಳನ್ನ ತೊಗೊಂಡು ಈ ಥರ ಮಾಡಿಟ್ಕೊಂಡಿರೋದು. ಉದ್ದಿನ ಕಾಳು, ಹೆಸರು ಕಾಳು ಎಲ್ಲನೂ ಹೀಗೆ ಮಾಡ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ 1 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಒಟ್ಟು 8 ಗ್ಲಾಸ್ ನೀರನ್ನ ಸೇರಿಸಿ ಕೂಗೋಕೆ ಇಟ್ಕೊಂಡಿದ್ದೀನಿ. ಒಂದು 3 ವಿಷಲ್ ಬಂದರೆ ಸಾಕು. ಚೆನ್ನಾಗಿ ಸ್ಮ್ಯಾಶ್ ಆಗಿ ಅದು ಅಲ್ಲೇ ನೀಟಾಗಿ ಬೆಂದ್ಬಿಟ್ರೆ ನಾವು ಒಗ್ಗರಣೆ ಹಾಕ್ಕೊಳ್ಳೋಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಜಾಸ್ತಿ ನೀರು ಹಾಕಿಟ್ಕೊಂಡಿದ್ದೀನಿ. ಮತ್ತು ನೀವು ಕಡಿಮೆ ಏನಾದರೂ ನೀರು ಹಾಕಿದ್ರೆ ನೀರನ್ನ ಸೇರಿಸ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೋತಿದ್ದೀನಿ. ನಾನು ನಾರ್ಮಲ್ ಥರ ಪೊಂಗಲ್ ಮಾಡ್ತಿಲ್ಲ, ಮಸಾಲ ಪೊಂಗಲ್ ಮಾಡ್ತಾಯಿದ್ದೀನಿ. ನಾನು ಯೂಶ್ವಲಿ ಮನೆಯಲ್ಲಿ ಯಾವಾಗಲೂ ಮಾಡೋದು ಇದೇ ಥರ ಪೊಂಗಲ್ಲು. ಮಾಮೂಲಿ ನಾರ್ಮಲ್ ಪೊಂಗಲ್ ಮಾಡಿದ್ರೆ ಯಾರೂ ಇಷ್ಟಪಡೋದಿಲ್ಲ, ನನಗೂ ಅಷ್ಟೇ ಅಷ್ಟೊಂದು ಇಷ್ಟ ಆಗೋಲ್ಲ. ಈರುಳ್ಳಿ, ಟೊಮೊಟೊ, ತೆಂಗಿನಕಾಯಿ ತುರಿ, ಮೆಣಸಿಕಾಯಿ, ಪುದೀನ, ಬೆಳ್ಳುಳ್ಳಿ, ತೆಂಗಿನಕಾಯಿ ತುರಿ ಎಲ್ಲನೂ ತೊಗೊಂಡಿದ್ದೀನಿ. ಅಂದರೆ ಸ್ವಲ್ಪ ಚಟ್ನಿ ಕೂಡ ರುಬ್ಕೋಬೇಕು, ಅದಕ್ಕೋಸ್ಕರ ಪುದೀನ ತೊಗೊಂಡಿರೋದು. ಚಟ್ನಿನ ಇವಾಗ ರುಬ್ಕೋತೀನಿ. ಫಸ್ಟೇ ಚಟ್ನಿ ರುಬ್ಬಿಟ್ಬಿಟ್ರೆ ಆಮೇಲೆ ಮಸಾಲೆ ಒಗ್ಗರಣೆಗೆ ಹಾಕ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡೆ ಮೇಲ್ಗಡೆ ಗಾರ್ನಿಷಿಂಗ್ಗೆ ಅಂತ ಹೇಳಿ. ಈಗ ಚಟ್ನಿ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಒಂದು ಕಡ್ಡಿಯಷ್ಟು ಕರಿಬೇವಿನ ಎಲೆ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಂಚೂರು ಕೊತ್ತಂಬರಿ ಸೊಪ್ಪು, ಜಾಸ್ತಿ ಏನು ಬೇಕಿಲ್ಲ, ಅದರದ್ದೇ ಫ್ಲೇವರ್ ಬಂದುಬಿಡುತ್ತೆ. ಒಂದು 3 ಹಸಿರು ಮೆಣಸಿಕಾಯಿ, ಸ್ವಲ್ಪ ಹುರ್ಗಡ್ಲೆ ಸೇರಿಸ್ಕೊಂಡಿದ್ದೀನಿ. ಇದು ಸ್ವಲ್ಪನೇ ಬಳಸೋದ್ರಿಂದ ಜಾಸ್ತಿ ರುಬ್ಕೋತಿಲ್ಲ ನಾನು, ಒಂದು ಎಷ್ಟು ಬೇಕು ಅಷ್ಟು ಮಾತ್ರ ಹಾಕೋತೀನಿ. ಈಗ ನೋಡಿ ಫೈನಾಗಿ ಪೇಸ್ಟಾಗಿ ತೊಗೊಂಡು ಬಂದಿದ್ದೀನಿ. ಇದನ್ನು ಒಂದು ಬಟ್ಲಿಗೆ ತಗೋತಾ ಇದ್ದೀನಿ. ಯಾಕೆಂದರೆ ನಾನು ಪೊಂಗಲ್ಗೂ ಕೂಡ ಒಂದು ಮಸಾಲೆ ರುಬ್ಕೋತೀನಿ. ಅದಕ್ಕೆ ಅಂತ ಹೇಳಿ ಅದೇ ಜಾರ್ಗೆ ನಾನು ಮಸಾಲೆ ರುಬ್ಕೊಳ್ಳೋಕ್ಕೆ ಒಂದು ಬಟ್ಲಿಗೆ ಶಿಫ್ಟ್ ಮಾಡಿಕೊಂಡೆ. ಇದಾದಮೇಲೆ ಪೊಂಗಲ್ ಕೂಡ ಕೂಗಿತ್ತು, ಅದು ನಾನು ಹೆಸರುಬೇಳೆ ರೈಸ್ಗೆ ಇಟ್ಟಿದ್ನಲ್ಲ ಅದು. ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಅಂದರೆ ಒಂದು ಸ್ಪೂನಲ್ಲಿ ತೆಗೆದು ತೋರಿಸ್ತೀನಿ ನೋಡಿ. ನೀಟಾಗಿ ಸ್ಮ್ಯಾಶ್ ಆಗಿದೆ. ಅದೇನು ಮಾಡಲೇಬೇಕಿಲ್ಲ ನಾವು, ಚೆನ್ನಾಗಿ ಬೆಂದಿತ್ತು. ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಕಾಯೋದಕ್ಕೆ. ಇದಕ್ಕೆ ಸಾಸಿವೆ ಕಾಳು ಮತ್ತು ಒಣಮೆಣ್ಸಿಕಾಯಿ, ಹಾಗೆ ಒಂದು 2 ಕಡ್ಡಿಯಷ್ಟು ಕರಿಬೇವಿನ ಎಲೆ, ಹಸಿ ಕರಿಬೇವಿನ ಎಲೆ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು. ಹಾಗೆ ಒಂದು ಹಚ್ಚಿಟ್ಕೊಂಡಿರುವಂಥ 2 ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಇದು ಸ್ವಲ್ಪ ಬಣ್ಣ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಯಾವಾಗಲೂ ಅಷ್ಟೇ ಅಲ್ವಾ, ಸ್ವಲ್ಪ ರೋಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಒಂದು 2 ಟೊಮೊಟೊನ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಇದನ್ನು ಕೂಡ ಸೇರಿಸ್ಕೊಂಡೆ. ಟೊಮೊಟೊ ಸ್ವಲ್ಪ ಬಾಡ್ಕೊಳ್ಳಿ, ಅಷ್ಟೊತ್ತಿಗೆ ನಾವು ಇದಕ್ಕೆ ಬೇಕಾಗಿರೋ ಮಸಾಲೆನ ರುಬ್ಕೊಬರ್ತೀನಿ. ನಾನು ಚಟ್ನಿ ರುಬ್ಬಿದ್ದ ಜಾರ್ಗೆ ಒಂದು 2 ಬೆಳ್ಳುಳ್ಳಿ, ಒಂದು 4 ಹಸಿರು ಮೆಣಸಿಕಾಯಿ, 1 ಬಟ್ಲಷ್ಟು ತೆಂಗಿನಕಾಯಿ ತುರಿ, ಸ್ವಲ್ಪ ಮೆಣಸು, ಜೀರಿಗೆ ಎರಡನ್ನೂ ನೀರು ಹಾಕ್ತೇನೆ. ಸ್ವಲ್ಪ ತರ್ತರಿಯಾಗಿ ಸುಮ್ಮನೆ ಪೌಡರ್ ಥರ ಮಾಡ್ಕೊತಿದ್ದೀನಿ. ಅದು ಸುಮ್ಮನೆ ನೀರು ಹಾಕಿಲ್ಲ ಅಂದರೆ ಪೌಡರ್ ಥರ ಆಗಿರುತ್ತೆ. ಅದನ್ನು ಇವಾಗ ನಾನು ಬೇಯ್ತಾ ಇತ್ತಲ್ಲ ಟೊಮೊಟೊ ಮತ್ತು ಈರುಳ್ಳಿ, ಅದಕ್ಕೆ ಸೇರಿಸ್ಕೊತಿದ್ದೀನಿ. ತರ್ತರಿಯಾಗಿ ಪುಡಿ ಮಾಡಿಕೊಂಡ್ರೆ ಸಾಕು, ಇಲ್ಲ ಕುಟಾಣಿಲಿ ಕುಟ್ಕೊಂಡ್ರೂ ಆಗುತ್ತೆ. ನಾನು ಮಿಕ್ಸಿನಲ್ಲೇ ಪೌಡರ್ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಸೇರಿಸಿ ನೀರೇನು ಸೇರಿಸೋ ಆಗಿಲ್ಲ, ಒಂದು 5 ನಿಮಿಷ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈ ರೀತಿ ಮಾಡಿಕೊಂಡ್ರೆ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಪೊಂಗಲ್ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿ ಬರುತ್ತೆ.
ಒಂದು ಸಾರಿ ಟ್ರೈ ಮಾಡಿ ನೋಡಿ. ನೀವು ಮಾಡೋ ನಾರ್ಮಲ್ ಪೊಂಗಲ್ಗಿಂತ ಚೆನ್ನಾಗಿರುತ್ತೆ. ಇದಕ್ಕೆ ನೀರನ್ನ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಸ್ವಲ್ಪ ನೀರು, ಯಾಕೆಂದರೆ ಉಪ್ಪೆಲ್ಲ ಕರಗಬೇಕು ಮತ್ತು ಅರಿಶಿನ ಎಲ್ಲ ನೀಟಾಗಿ ಮಿಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಪೊಂಗಲ್ಗೆ ಕಾಯಿ ಹೆಚ್ಚಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ವಾ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನೂ ಸೇರಿಸಿ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕು, ಉಪ್ಪೆಲ್ಲ ಕರಗಿರುತ್ತೆ. ಇದಾದಮೇಲೆ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಹೆಸರು ಬೇಳೆ ಮತ್ತು ಅಕ್ಕಿ, ಅದನ್ನು ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅದು ಚೆನ್ನಾಗಿ ಸ್ಮ್ಯಾಶ್ ಆಗಿರೋದ್ರಿಂದ ಇದರಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೇ. ಈಗ ಅದು ಕರೆಕ್ಟಾಗಿ ಅದಕ್ಕೆ ಬಂದಿರುತ್ತೆ. ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನ ಸೇರಿಸ್ಕೊಳ್ಳಿ. ಸ್ವಲ್ಪ ತೆಳು ಇದ್ದರೆ ಚೆನ್ನಾಗಿರುತ್ತೆ ಪೊಂಗಲ್ಲು, ತೀರಾ ಗಟ್ಟಿಯಾಗಿಬಿಟ್ರೆ ಚೆನ್ನಾಗಿರೋದಿಲ್ಲ. ನೋಡಿ ಇವಾಗ ನಾನು ಹಾಕ್ಕೊಂಡಿದ್ದೀನಲ್ಲ, ಈ ಕನ್ಸಿಸ್ಟೆನ್ಸಿನಲ್ಲಿದ್ದರೆ ಸಾಕು ಪೊಂಗಲ್ಲು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಒಂದು ಟೈಮಲ್ಲಿ ತಿಂಡಿ ಮಾತ್ರ ಬೆಳಗಿನ ಟೈಮು, ಮಧ್ಯಾಹ್ನ ಬಾಕ್ಸ್ಗೆ ಮಕ್ಳಿಗೇನು ಕೊಡೋ ಅವಶ್ಯಕತೆ ಇಲ್ಲ ಅಂದರೆ ಇದಂತೂ ಕಂಪಲ್ಸರಿ ಮಾಡ್ತೀವಿ. ಬಾಕ್ಸ್ಗೆ ಅಂದರೆ ಸ್ವಲ್ಪ ಚೆನ್ನಾಗಿರಲ್ಲ ಮಧ್ಯಾಹ್ನ ಎಲ್ಲ ಆರೋದ್ಮೇಲೆ ಅಂತ ಹೇಳ್ಬಿಟ್ಟು ಬಿಸಿನಲ್ಲೇ ತಿನ್ನಬೇಕು. ಇದನ್ನು ಆರಿದ್ಮೇಲೆ ತಿನ್ನೋಕ್ಕಾಗಲ್ಲ. ಒಂದು ಅರ್ಧ ಗಂಟೆ ಮಾಡಿದ ಅರ್ಧ ಗಂಟೆ ಒಳಗಡೆ ತಿನ್ಕೋಬೇಕು. ಇದಕ್ಕೆ ಚಟ್ನಿನ ಸೇರಿಸ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇದೆಲ್ಲ ಆದಮೇಲೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಬಾಲ್ಕನಿಲೆಲ್ಲ ಗಿಡಗಳಿದೆಯಲ್ಲ, ಅದಕ್ಕೆ ನೀರು ಹಾಕಬೇಕಾಗಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ಮೇಲೆ ಹೋಗ್ತಾ ಇದ್ದೀನಿ. ಹಾಗೆ ಮೆಟ್ಲತ್ರ ಕೂಡ ಒಂದು ಇಂಡೋರ್ ಪ್ಲ್ಯಾಂಟ್ನ ಇಟ್ಕೊಂಡಿದ್ದೀನಿ. ಅದಕ್ಕೂ ನೀರು ಹಾಕ್ಬಿಟ್ಟು ಮೇಲ್ಗಡೆ ಹೋಗ್ತಿದ್ದೀನಿ. ನಮ್ಮ ಮನೆಯಲ್ಲಿ ಒಟ್ಟು 4 ಬಾಲ್ಕನಿಗಳಿದೆ. ಎಲ್ಲ ಬಾಲ್ಕನಿನಲ್ಲೂ ನಾನು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಸದ್ಯಕ್ಕೆ ಒಂದೊಂದು ಫ್ರೀ ಆದಾಗ ಒಂದೊಂದು ಬಾಲ್ಕನಿಗೆ ಹೋಗಿ ನಾನು ನೀರು ಹಾಕ್ಬಿಟ್ಟು ಬರ್ತೀನಿ. ಇದು ಇಂಡೋರ್ ಪ್ಲ್ಯಾಂಟು ತುಂಬಾ ಚೆನ್ನಾಗಿದೆ. ಆಗಲೇ ಒಂದು 2 ವರ್ಷದಿಂದ ನಾನು ಇದೇ ಜಾಗದಲ್ಲಿ ಇಟ್ಟಿದ್ದೀನಿ. ಸ್ವಲ್ಪ ಸೂರ್ಯನ ಬೆಳಕು ಗ್ಲಾಸಿಂದ ಬರೋದ್ರಿಂದ ಗಿಡ ಚೆನ್ನಾಗಿದೆ, ಏನೂ ತೊಂದರೆ ಇಲ್ಲ. ಬೆಳಕಿಲ್ಲ ಅಂದರೆ ಸ್ವಲ್ಪ ಬೇಗ ಹಾಳಾಗ್ಬಿಡುತ್ತೆ. ಇದಾದಮೇಲೆ ನಾನು ನಮ್ಮ ರೂಮಿನ ಬಾಲ್ಕನಿನಲ್ಲಿದ್ದ ಗಿಡಗಳಿಗೆ ನೀರು ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀನಿ. ಅಲ್ಲಿ ಅಷ್ಟೇ ನೀರು ಕೆಳಗಡೆಯಿಂದ ತೊಗೊಂಡು, ಇಲ್ಲಿ ವಾಶ್ರೂಮಲ್ಲಿ ತೊಗೋಬೋದು, ಇಲ್ಲ ಕೆಳಗಡೆಯಿಂದ ತರ್ಬೋದು. ಬಾಲ್ಕನಿಯಲ್ಲಿ ಯಾವುದೇ ರೀತಿ ನಲ್ಲಿಗಳನ್ನ ಹಾಕಿಸ್ಕೊಂಡಿಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಬಕೆಟಲ್ಲಿ ನೀರು ತೊಗೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಈಗ ಬೇಸಿಗೆ ಆಗಿರೋದ್ರಿಂದ ಒಂದು 2 ದಿನಕ್ಕೆ ಒಂದು ಸಾರಿನಾದರೂ ನೀರು ಹಾಕಲೇಬೇಕು, ಇಲ್ಲಾಂದರೆ ಗಿಡ ಎಲ್ಲ ಬಾಡ್ಕೊಂಬಿಡುತ್ತೆ. ಟೈಮ್ ಸಿಕ್ಕಿದಾಗ ಒಂದೊಂದು ಬಾಲ್ಕನಿಗಳಿಗೆ ಹಾಕ್ಕೊಂಬಿಡ್ತೀನಿ. ನೋಡಿ ಇದು ಹ್ಯಾಂಗಿಂಗ್ ಪ್ಲ್ಯಾಂಟ್ ಎಲ್ಲ ನೇತಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಅದೂ ಅಷ್ಟೇ. ಈಗ ನೀರು ಹಾಕ್ಕೊಂಡು ಅದನ್ನು ನೋಡ್ಕೊಳ್ಳೋದಷ್ಟೇ ಕೆಲಸ. ನೋಡಿ ಇದು ಮನಿ ಪ್ಲ್ಯಾಂಟು, ಇದು ಅಷ್ಟೇ ಚೆನ್ನಾಗಿ ಬಂದಿದೆ. ರೈಲಿಂಗ್ಸಲ್ಲಿ ಹಬ್ಬಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಪಾಟಲ್ಲಿ ಹಾಕಿಟ್ಟಿದ್ದೀನಿ. ಫ್ರೀ ಇದ್ದಾಗ ಈ ಕೆಲಸಗಳು ಮಾಡೋದ್ರಲ್ಲೇ ನನ್ನ ಟೈಮ್ ಮುಗ್ದೋಗುತ್ತೆ. ನೋಡಿ ನಮ್ಮ ಬಾಲ್ಕನಿ ಮೇಲಿಂದ ನಿಂತ್ಕೊಂಡು ನೋಡಿದ್ರೆ ನಮ್ಮ ಕೆಳಗಡೆ ಗಾರ್ಡನ್ ಎಲ್ಲ ಕಾಣಿಸುತ್ತೆ. ನಾವು ನಮ್ಮ ಮನೆಗೆ ಬೇಕಾಗಿರುವಂಥ ತರಕಾರಿಗಳನ್ನ ಇಲ್ಲೇ ಬೆಳ್ಕೊತೀವಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕಾಣಿಸ್ತಿದೆ ಅಲ್ವಾ ನಿಮಗೆ. ಕೀರೆ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ಪಾಲಕ್ಕು, ಮನೆಗೆ ಬೇಕಾಗಿರೋ ತರಕಾರಿಗಳು ಎಲ್ಲನೂ ನೆಟ್ಕೊಂಡಿದ್ದೀವಿ ನಾವಿಲ್ಲಿ. ಇದು ನಮ್ಮ ಬಾಲ್ಕನಿಯಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಉಪ್ಪನೇರಳೆ ಸೊಪ್ಪು ಕೂಡ ಹಾಕ್ಕೊಂಡಿದ್ದಾರೆ ನಮ್ಮಪ್ಪ. ಹಾಗೆಯೇ ಗಾಣದಲ್ಲಿ ಕಡಲೆಕಾಯಿ ಎಣ್ಣೆ ಆಡಿಸ್ಕೊಂಡು ತೊಗೊಂಡು ಬಂದಿದ್ದರು ನಮ್ಮ ಮನೆಯವರು. ನಮ್ಮದೇ ಗಾಣ ಇರೋದ್ರಿಂದ ಇದನ್ನು ಸ್ವಲ್ಪ ಬಾಕ್ಸಿಗೆ ಶಿಫ್ಟ್ ಮಾಡಬೇಕಿತ್ತು. ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಕೊಂಡಿರ್ತೀನಿ. ಖಾಲಿ ಆದಾಗ ನಾನು ಯೂಸ್ ಮಾಡುವಂಥ ಬಾಟ್ಲುಗಳಿಗೆ ಹಾಕೋತೀನಿ. ಒಂದು ಗ್ಲಾಸ್ ಸಹಾಯದಿಂದ ಇದನ್ನು ಸೇರಿಸ್ಕೋತಿದ್ದೀನಿ. ನಾವು ಇದಕ್ಕೆ ಕಡಲೆ ಬೀಜ ಮತ್ತು ಕೊಬ್ಬರಿ, ಅಗಸೆ ಬೀಜ, ಬಿಳಿ ಎಳ್ಳು ಎಲ್ಲನೂ ಸೇರಿಸಿ ರುಬ್ಕೊಂಡು ತಂದಿರ್ತಾರೆ. ಎಲ್ಲ ಪ್ರೋಟೀನು ಬಾಡಿಗೆ ಸಿಗಲಿ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯಲ್ಲಿ ಯಾವಾಗಲೂ ಪ್ಯಾಕೆಟ್ ಎಣ್ಣೆ ಯೂಸ್ ಮಾಡೋದಿಲ್ಲ, ಇದೇ ಎಣ್ಣೆನ ಬಳಸೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.